ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಸೊ ಇವತ್ತೊಂದು ಒಳ್ಳೆ ಹೇರ್ ಪ್ಯಾಕ್ ನ ಶೇರ್ ಮಾಡ್ಕೊಂತಾ ಇದ್ದೀನಿ. ಈ ಹೇರ್ ಪ್ಯಾಕ್ ಇಂದ ತುಂಬಾನೇ ಬೆನಿಫಿಟ್ ಇದೆ. ಯಾರಿಗೆಲ್ಲ ತುಂಬಾ ಲಾಂಗ್ ಹೇರ್ ಇಷ್ಟ ಪಡ್ತೀರೋ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಲಾಂಗ್ ಹೇರ್ ಪಡಿಬಹುದು ನೀವು. ಹಾಗೆ ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆಯೋ ಅವರು ಯೂಸ್ ಮಾಡ್ತಾ ಬರ್ತಾ ಇದೆ. ಡ್ಯಾಂಡ್ರಫ್ ರಿಮೂವ್ ಆಗಿ ಹೆಲ್ದಿ ಹೇರ್ ನ ನೋಡ್ಬೋದು. ಸೊ ರಾತ್ರಿ ನೆನ್ಸಿಟ್ಟು ಮೆಂತೆಕಾಳು ತಗೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಸಿಗುವ ಅಲೋವೆರಾ ಜೆಲ್ ಮತ್ತೆ 2 ಗಡ್ಡೆ ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರು ತಗೊಂಡಿದ್ದೀನಿ. ಈ 4 ಬಳಸ್ಕೊಂಡು ನಾವು ಒಂದೊಳ್ಳೆ ಹೇರ್ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಬಹುದು. ಆದಷ್ಟು ಇದನ್ನ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಮೆಂತೆಕಾಳು ನೆನ್ಸಿರ್ತೀರಲ್ವಾ, ಆ ನೀರ್ನ ಉಪಯೋಗಿಸ್ಕೊಬಹುದು. ಇಲ್ಲಿ ನಾನು ಆ ನೀರ್ನ ಸಪರೇಟ್ ಮಾಡ್ಕೊಂಡು ಮೊಸರು ಬಳಸ್ಕೊಂತಾ ಇದ್ದೀನಿ. ಮೊಸರು ಹಾಕೋಣದ್ರಿಂದ ತಲೆಯಲ್ಲಿ ತುಂಬಾ ಹುಟ್ಟಿರುತ್ತಲ್ಲ, ಅಂದ್ರೆ ಡ್ಯಾಂಡ್ರಫ್, ಅದು ರಿಮೂವ್ ಮಾಡೋದಕ್ಕೆ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಇಲ್ಲಿ ಮೆಂತೆಕಾಳು ನೀರ್ನ ಸಪರೇಟ್ ತಗೊಂಡು ಮೊಸರನ್ನ ಯೂಸ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ಮೆಂತೆಕಾಳನ್ನ ಚೆಲ್ಲಕ್ ಹೋಗ್ಬೇಡಿ. ಖಾಲಿ ಹೊಟ್ಟೆಯಲ್ಲಿ ಮೆಂತೆಕಾಳು ನೀರ್ನ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಇದನ್ನ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ವಾರಕ್ಕೊಂದ್ಸತಿ ಈ ಪ್ಯಾಕ್ ಅನ್ನ ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರು ತುಂಬಾ ದಪ್ಪವಾಗಿ ಹೆಲ್ದಿಯಾಗಿ ನೋಡಬಹುದು. ಯಾರಿಗೆಲ್ಲ ಥಿನ್ ಹೇರ್ ಇರುತ್ತೋ ಅವ್ರು ಇದನ್ನ ಯೂಸ್ ಮಾಡ್ತಾ ಬರ್ತಾ ಇದ್ರೆ ಖಂಡಿತ ಲಾಂಗ್ ಹೇರು ಮತ್ತೆ ತುಂಬಾ ದಪ್ಪದಾಗಿ ಹೇರ್ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ವಾರಕ್ಕೊಂದ್ಸತಿ ಯೂಸ್ ಮಾಡಿ. ನಿಮ್ಗೆ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಮಿನಿಮಮ್ 2 ತಿಂಗಳಾದ್ರೂ ಇದನ್ನ ಯೂಸ್ ಮಾಡ್ತಾ ಬಂದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ಅಪ್ಲೈ ಮಾಡೋಣ ಬನ್ನಿ. ಆದಷ್ಟು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತಗೊಂಡು ಬುಡಕ್ಕೆ ಅಪ್ಲೈ ಮಾಡ್ತಾ ಬನ್ನಿ. ಬುಡಕ್ಕೆಲ್ಲ ಅಪ್ಲೈ ಮಾಡಿ ಆಮೇಲೆ ಹೇರ್ಗೆ ಅಪ್ಲೈ ಮಾಡಿ. ಸೊ ಇದನ್ನ ಚೆನ್ನಾಗಿ ಹೇರ್ಗೆಲ್ಲ ಅಪ್ಲೈ ಮಾಡಿ 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಂಗಾಗಿ ಸೊ ಇದನ್ನ ವಾರಕ್ಕೊಂದ್ಸತಿ ಟ್ರೈ ಮಾಡ್ತಾ ಬನ್ನಿ. ಖಂಡಿತ ನಿಮ್ಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಮಿನಿಮಮ್ 2 ತಿಂಗಳಾದ್ರೂ ಇದನ್ನ ಯೂಸ್ ಮಾಡಿ. ಅವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು 1 ವಾರ 2 ವಾರ ಯೂಸ್ ಮಾಡಿದ್ರಿಂದ ಏನು ನನ್ಗೆ ಯೂಸ್ ಆಗ್ತಾ ಇಲ್ಲ ಅಂತ ತಿಳ್ಕೊಬೇಡಿ. ಫಸ್ಟ್ ಟೈಮ್ ಯಾರು ಟ್ರೈ ಮಾಡ್ತಾ ಇರ್ತೀರೋ ಅವ್ರಿಗೆ 1 ವಾರದಲ್ಲಿ ರಿಸಲ್ಟ್ ಸಿಗಲ್ಲ. ಸೊ ಇದನ್ನ 1 ತಿಂಗಳು ಇಲ್ಲಾಂದ್ರೆ 2 ತಿಂಗಳಾದ್ರೂ ಯೂಸ್ ಮಾಡ್ತಾ ಬನ್ನಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ ಖಂಡಿತ. ಇದಕ್ಕೆ ಅಂತ ನಾವು ಪಾರ್ಲರ್ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕಲರಿಂಗು ಸ್ಟ್ರೈಟಿಂಗು ಇದೆಲ್ಲ ಮಾಡ್ಸೋ ಅವಶ್ಯಕತೆ ಇಲ್ಲ. ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ಒಂದೊಳ್ಳೆ ಹೇರ್ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಬಹುದು. ಹಾಗೆ ಹೆಲ್ದಿ ಹೇರ್ ನೋಡಬಹುದು. ಸೊ ಇದೇ ತರ ನಾವು ವಾರಕ್ಕೊಂದೊಂದನ್ನ ಯೂಸ್ ಮಾಡ್ತಾ ಬರ್ತಾ ಇದ್ರೆ ಒಂದೊಳ್ಳೆ ಹೇರ್ ನ ನಮ್ಮ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಇನ್ನು ಬೇರೆ ತರ ಏನಾದ್ರು ಇದ್ರೆ ಟಿಪ್ಸ್ ಹೇಳಿ ಅಂತ ಹೇಳಿದ್ರೆ, ವಾರಕ್ಕೆ 2 ಸತಿ ಆನಿಯನ್ ಇದೆಯಲ್ವಾ, ಅದ್ರನ್ನ ರಸನ ತಗೊಂಡು ತಲೆಗ್ ಬುಡಕ್ಕೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತಾ ಬರ್ತಾ ಇದ್ವಿ. ನಿಮ್ಗೆ 1 ತಿಂಗಳಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. 1 ತಿಂಗಳು ಬೇಡ, 2 ವಾರದಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೋ ಅವ್ರಿಗೂ ಹೇರ್ ಫಾಲ್ ಆಗೋದು ನಿಂತೋಗಿ ಹೇರ್ ಗ್ರೋತ್ ಆಗುತ್ತೆ. ತುಂಬಾ ಲಾಂಗ್ ಆಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನನ್ಗೆ ತುಂಬಾ ಲಾಂಗ್ ಹೇರ್ ಇತ್ತು, ನಾನು ಕಟ್ ಮಾಡ್ಸಿದೀನಿ. ಹಾಗೆ ನನ್ಗೆ ಹೆಲ್ತ್ ಇಶ್ಯೂ ಇಂದ ನನ್ಗೆ ಹೇರ್ ಫಾಲ್ ಆಗ್ತಾ ಇದೆ. ಹಂಗಾಗಿ ಸೊ ಯಾರು ಹೆಲ್ದಿ ಆಗಿದ್ದೀರಾ, ಏನು ಹೆಲ್ತ್ ಇಶ್ಯೂ ಇಲ್ದಿರಾ ಚೆನ್ನಾಗಿ ಹೆಲ್ದಿ ಆಗಿದ್ದೀರೋ ಅವ್ರಿಗೆ ಇದನ್ನ ಬಳಸ್ತಾ ಬನ್ನಿ. ತುಂಬಾನೇ ಲಾಂಗ್ ಹೇರ್ ನೋಡಬಹುದು, ತುಂಬಾನೇ ಬೆನಿಫಿಟ್ ಇದೆ. ಸೊ ನೋಡಿ, ಇವಾಗ ನಾನು ಹೇರ್ಗೆ ಮತ್ತೆ ಬುಡಕ್ಕೆ ಎಲ್ಲ ಅಪ್ಲೈ ಮಾಡಿದಾಯ್ತು. ಸೊ ಇವಾಗ ಒಂದೊಳ್ಳೆ ಮಸಾಜ್ ಕೊಡ್ತೀನಿ. ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ಬುಡಕ್ಕೆ ಎಲ್ಲಾನು ಅದ್ರಲ್ಲಿರೋ ಸತ್ವ ಎಲ್ಲ ಸಿಗುತ್ತೆ. ಹಂಗಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಇವಾಗ 1 ಗಂಟೆ ಹಾಕೊಂತ ಇದೀನಿ. ಮಿನಿಮಮ್ 1 ಅವರ್ ಆದ್ರೂ ಬಿಡ್ಬೇಕು. ನಿಮ್ಗೆ ತುಂಬಾ ಟೈಮ್ ಇದೆ ಅಂದ್ರೆ 2-3 ಅವರ್ ಆದ್ರೂ ಬಿಡಿ. ಇದರಿಂದ ಏನು ಸೈಡ್ ಎಫೆಕ್ಟ್ ಏನು ಇರಲ್ಲ. ಸೊ ನಾನು ಇದನ್ನ ಬೆಳಗ್ಗೆನೆ ಹಚ್ಕೊಂತ ಇದ್ದೀನಿ. ಬೆಳಗ್ಗೆನೆ ಹಚ್ಕೊಳೋದ್ರಿಂದ ನಾವು ಮನೆ ಕೆಲಸ ಎಲ್ಲ ಮಾಡೋ ಅಷ್ಟ್ರಲ್ಲಿ 2-3 ಅವರ್ ಆಗುತ್ತೆ. ಅಷ್ಟ್ರಲ್ಲಿ ಚೆನ್ನಾಗಿ ಇದು ತಲೆಗೆ ಬುಡಕ್ಕೆ ಇದರಲ್ಲಿರೋ ಸತ್ವ ಎಲ್ಲ ಹೇರ್ಗೆ ಸಿಗುತ್ತೆ. ಆಮೇಲೆ ಒಂದೊಳ್ಳೆ ಶಾಂಪಿಂದ ಸ್ನಾನ ಮಾಡ್ಕೊಂಡ್ರೆ, ಹೇರ್ ವಾಶ್ ಮಾಡ್ಕೊಂಡ್ರೆ
ಒಳ್ಳೇದು. ಯಾಕಂದ್ರೆ ಇಲ್ಲಿ ಮೆಂತೆ ಬೆಳೆಸಿದಿರಲ್ವಾ, ಹಂಗಾಗಿ ಶಾಂಪಲ್ಲಿ ನಾವು ಹೇರ್ ವಾಶ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ಈ ತರ ನೀವು ವಾರಕ್ಕೊಂದ್ಸತಿ ಮಾಡ್ತಾ ಬನ್ನಿ, 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಬೇಗ ಬೇಕು ಅಂತ ಹೇಳಿದ್ರೆ ಅವಾಗೆ ಹೇಳಿದ್ನಲ್ವಾ, ಆನಿಯನ್ ರಸನ ತಗೊಂಡು ವಾರಕ್ಕೆ 2 ಸತಿ 3 ಸತಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತಾ ಬನ್ನಿ. ಆವಾಗೂ ಅಷ್ಟೇ ತುಂಬಾ ಲಾಂಗ್ ಹೇರ್ ನೋಡ್ಬೋದು ನೀವು. ಹಾಗೆ ಆಲೋವೆರಾ ಜೆಲ್ನು ಅಷ್ಟೇ, ಆಲೋವೆರಾ ಜೆಲ್ನ ಅದ್ರ ರಸ ತಗೊಂಡು ತಲೆಗೆಲ್ಲ ಅಪ್ಲೈ ಮಾಡ್ತಾ ಬಂದ್ರೆ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ. ಆಲೋವೆರಾ ಜೆಲ್ನ ನಾವು ಪ್ರತಿದಿನ ಯೂಸ್ ಮಾಡ್ತಾ ಬರ್ತಾ ಇದ್ರೆ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ. ಹಾಗೆ ಹೇರ್ ಗ್ರೋತ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಆಲೋವೆರಾ ಜೆಲ್ ಇಂದ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ, ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಸೊ ಇವಾಗ ಹೇರ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಶೈನಿಂಗ್ ಆಗಿ. ಮತ್ತೆ ಹೇರ್ ಎಷ್ಟು ಕ್ಲೀನ್ ಆಗಿ ಸ್ಟ್ರೈಟಿಂಗ್ ಆಗಿ ಕಾಣಿಸ್ತಾ ಇದೆ ನೋಡಿ. ನಾನು ಅಂದ್ರೆ ತಲೆ ಬಾಸಿಲ್ಲ, ನಾನು ಸ್ನಾನ ಮಾಡಿದ ತಕ್ಷಣ ತಲೆ ಬಾಸಕ್ ಹೋಗಲ್ಲ ತ್ಯಾಮದಲ್ಲಿ, ಅದು ಚೆನ್ನಾಗಿ ಹಾರಿದ್ದಾದ್ಮೇಲೆ ತಲೆ ಬಾಸ್ತಿನ. ಹಂಗಾಗಿ ಹಾಗೆ ಶೇರ್ ಮಾಡ್ಕೊಂತ ಇದ್ದೀನಿ. ಹಾಗೆ ಶೇರ್ ಮಾಡ್ಕೊಂತ ಇದ್ರೇನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೊಳ್ಳೆ ಹೇರ್ ಪ್ಯಾಕ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಯಾರಿಗಾದ್ರೂ ಉಪಯೋಗ ಆಗ್ಬೋದು. ಇನ್ನೂ ಹೆಚ್ಚು ಹೇರ್ ಟಿಪ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಖಂಡಿತ ಶೇರ್ ಮಾಡ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.